ಲಾರಿ ಮಾಲೀಕರ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸರ್ಕಾರದ ಜೊತೆ ನಡೆದಂತಹ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಲಾರಿ ಮಾಲೀಕರ ಮುಷ್ಕರ ಮುಂದುವರಿಯುತ್ತೆ. ಇವತ್ತು ಸಹ 7 ಲಕ್ಷ ಲಾರಿಗಳು ಸಂಪೂರ್ಣ ಸ್ತಬ್ಧವಾಗುತ್ತೆ. ಒಂದೇ ಒಂದು ಲಾರಿನೂ ಓಡಾಡಲ್ಲ. ಟೋಲ್ ಡೀಸೆಲ್ ದರ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿ ಲಾರಿ ಮಾಲೀಕರ ಸಂಘ ಇನ್ನು ಮುಷ್ಕರವನ್ನ ಮಾಡ್ತಾ ಇದೆ. ಆ ಬೇಡಿಕೆಗೆ ಮುಖ್ಯಮಂತ್ರಿಗಳು ಸ್ಪಂದಿಸಿಲ್ಲ ಅಂತ ಹೇಳಲಾಗಿದೆ. ಹೀಗಾಗಿ ಇವತ್ತು ಮತ್ತೆ ಲಾರಿ ಮಾಲೀಕರು ಮುಷ್ಕರವನ್ನ ಮುಂದುವರಿಸಿದ್ದಾರೆ. ಸರಕು ಸಾಗಾಣಿಕೆಯ ಮೇಲೆ ಇದು ಸಾಕಷ್ಟು ಪರಿಣಾಮವನ್ನು ಬೀರಲಿದೆ. 3 ಬೇಡಿಕೆಗಳನ್ನು ನಿನ್ನೆ ಸಾರಿಗೆ ಸಚಿವರ ಎದುರು ಲಾರಿ ಮಾಲೀಕರ ಸಂಘದವರು ಇಟ್ಟಿದ್ರು. ಬಾರ್ಡರ್ಗಳಲ್ಲಿ ಕಿರಿಕಿರಿ ಆಗೋದನ್ನು ತಪ್ಪಿಸಬೇಕು, ಟೋಲ್ ಸುಂಕವನ್ನು ಕಡಿಮೆ ಮಾಡಬೇಕು, ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ವಿಚಾರಗಳನ್ನು ಸಾರಿಗೆ ಸಚಿವರ ಮುಂದೆ ಇಟ್ಟಿದ್ರು. 3 ತಿಂಗಳು ಟೈಮ್ ಕೊಡಿ ನೋಡೋಣ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಇವತ್ತು ಕೂಡ ಲಾರಿ ಮಾಲೀಕರ ಮುಷ್ಕರ, ಲಾರಿಗಳ ಮುಷ್ಕರ ಮುಂದುವರಿಯುತ್ತೆ ಅಂತ ಅನ್ನುವಂಥದ್ದು. ಸೊ ಯಾವೆಲ್ಲ ರೀತಿಯಲ್ಲಿ ಇದು ಸರಕು ಸಾಗಾಣಿಕೆಗೆ ತೊಂದರೆ ಉಂಟು ಮಾಡಲಿದೆ ಮತ್ತು ಇದರ ಪರಿಣಾಮ ಏನೆಲ್ಲ ಆಗಲಿದೆ? ಶ್ರೀಲಕ್ಷ್ಮಿ, ಲಾರಿ ಮುಷ್ಕರ ವಿಚಾರವಾಗಿ ನಿನ್ನೆ ಸಾರಿಗೆ ಸಚಿವರು ಒಂದು ಕಡೆ ಸಭೆ ಮಾಡಿದರು ಶಾಂತಿನಗರದ KSRTC ಕಚೇರಿಯಲ್ಲಿ. ಮತ್ತೊಂದು ಕಡೆ ಸಂಜೆ ಟೋಲ್ ದರವನ್ನ ಕಡಿಮೆ ಮಾಡಬೇಕು, ಈ RTO ಅಧಿಕಾರಿಗಳ ಕಿರುಕುಳ ಮತ್ತು ಟೋಲ್ ದರವನ್ನ ಕಡಿಮೆ ಮಾಡಬೇಕು, ಈ RTO ಅಧಿಕಾರಿಗಳ ಕಿರುಕುಳ, ಮತ್ತೊಂದು ಕಡೆ ಈ ಗೂಡ್ಸ್ ವಾಹನಗಳು ಈ ಕಡೆ ಒತ್ತಡವಾಗಿತ್ತು. ಬಟ್ ಸರ್ಕಾರ ಇದು ಯಾವುದಕ್ಕೂ ಒಪ್ಪಿಲ್ಲ. ಕೆಲವೊಂದು ಪೊಲೀಸ್ ಇಲಾಖೆ ಜೊತೆ ಸಭೆ ಮಾಡ್ಬೇಕಂತೇನು ಸಾರಿಗೆ ಸಚಿವರು ಹೇಳಿದ್ದಾರೆ. ಹೀಗಾಗಿ ಇಲ್ಲೇ ಒಂದು ಕಡೆ ಸಾರಿಗೆ ಸಹ ಹಲವು ವ್ಯಾಪಾರಿಗಳಿಗೆ, ಹಲವು ವರ್ತಕರಿಗೆ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೆಲವೊಂದು ಗೋಧಿ, ಅಕ್ಕಿ, ಬೇಳೆ, ತರಕಾರಿಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇತ್ತು. ಬಟ್ ಇದೀಗ ರೋಡಲ್ಲೇ ಸ್ಟ್ರಕ್ ಆಗಿದ್ದೇವೆ, ನಿಂತು ಲಾರಿಗಳು ಸಹ ನಿಂತಿದ್ದೇವೆ. ಎಲ್ಲೇ ಒಂದ್ ಕಡೆ ಈ ಒಂದು ಮುಷ್ಕರಕ್ಕೆ ಲಾರಿ ಮಾಲೀಕರು ಮತ್ತು ಗೂಡ್ಸ್ ಮಾಲೀಕರು ಒಂದ್ ಕಡೆ ಬೆಂಬಲ ನೀಡಿದ್ದಾರೆ. ಇವತ್ತು ಸಹ ಮುಷ್ಕರ ಮುಂದುವರೆದಿದೆ. ಇವತ್ತು ಸಹ ಏನು ಲಾರಿಗಳು ಮತ್ತೊಂದು ಕಡೆ ಗೂಡ್ಸ್ ವಾಹನಗಳು ನಿಂತಿವೆ. ಇದರಿಂದ ಸರಕು ಸಾಗಾಣಿಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಲ್ಲಿ APMC ಮಾರ್ಕೆಟ್ ಆಯ್ತು, ಯಶವಂತಪುರ, ಈಗ ಸಿಟಿ ಹಲವು APMC ಮಾರ್ಕೆಟ್ ಅಲ್ಲಿ ಸರಿಯಾಗಿ ಏನೋ ಸರಕು ಬರ್ತಾ ಇಲ್ಲ. ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ಈರುಳ್ಳಿ, ಆಲೂಗಡ್ಡೆ, ಮೆಣಸಿನಕಾಯಿ, ಈಗ ಹಲವು ಪದಾರ್ಥಗಳು ಬರ್ತಾ ಇತ್ತು. ಮತ್ತೊಂದು ಕಡೆ ಅಕ್ಕಿ, ಗೋಧಿ, ಬೇಳೆ ಎಲ್ಲವೂ ಬರ್ತಿತ್ತು. ಬಟ್ ಇದೀಗ ಸ್ಟ್ರಕ್ ಆಗಿದೆ. ಹೀಗಾಗಿ ರೈತರಿಗೆ ಮತ್ತೊಂದ್ ಕಡೆ ವರ್ತಕರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮತ್ತೊಂದ್ ಕಡೆ ವ್ಯಾಪಾರ ಆಗ್ತಿಲ್ಲ. ಹೀಗಾಗಿ ಇಲ್ಲ ಒಂದ್ ಕಡೆ ಆ ಮುಷ್ಕರಕ್ಕೆ ಸರ್ಕಾರ ಬೇಗ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೊಂದರೆ ಆಗ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಲಾರಿ ಮಾಲೀಕರ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸರ್ಕಾರದ ಜೊತೆ ನಡೆದಂತಹ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಲಾರಿ ಮಾಲೀಕರ ಮುಷ್ಕರ ಮುಂದುವರಿಯುತ್ತೆ. ಇವತ್ತು ಸಹ 7 ಲಕ್ಷ ಲಾರಿಗಳು ಸಂಪೂರ್ಣ ಸ್ತಬ್ಧವಾಗುತ್ತೆ. ಒಂದೇ ಒಂದು ಲಾರಿನೂ ಓಡಾಡಲ್ಲ. ಟೋಲ್ ಡೀಸೆಲ್ ದರ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿ ಲಾರಿ ಮಾಲೀಕರ ಸಂಘ ಇನ್ನು ಮುಷ್ಕರವನ್ನ ಮಾಡ್ತಾ ಇದೆ. ಆ ಬೇಡಿಕೆಗೆ ಮುಖ್ಯಮಂತ್ರಿಗಳು ಸ್ಪಂದಿಸಿಲ್ಲ ಅಂತ ಹೇಳಲಾಗಿದೆ. ಹೀಗಾಗಿ ಇವತ್ತು ಮತ್ತೆ ಲಾರಿ ಮಾಲೀಕರು ಮುಷ್ಕರವನ್ನ ಮುಂದುವರಿಸಿದ್ದಾರೆ. ಸರಕು ಸಾಗಾಣಿಕೆಯ ಮೇಲೆ ಇದು ಸಾಕಷ್ಟು ಪರಿಣಾಮವನ್ನು ಬೀರಲಿದೆ. 3 ಬೇಡಿಕೆಗಳನ್ನು ನಿನ್ನೆ ಸಾರಿಗೆ ಸಚಿವರ ಎದುರು ಲಾರಿ ಮಾಲೀಕರ ಸಂಘದವರು ಇಟ್ಟಿದ್ರು. ಬಾರ್ಡರ್ಗಳಲ್ಲಿ ಕಿರಿಕಿರಿ ಆಗೋದನ್ನು ತಪ್ಪಿಸಬೇಕು, ಟೋಲ್ ಸುಂಕವನ್ನು ಕಡಿಮೆ ಮಾಡಬೇಕು, ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ವಿಚಾರಗಳನ್ನು ಸಾರಿಗೆ ಸಚಿವರ ಮುಂದೆ ಇಟ್ಟಿದ್ರು. 3 ತಿಂಗಳು ಟೈಮ್ ಕೊಡಿ ನೋಡೋಣ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಇವತ್ತು ಕೂಡ ಲಾರಿ ಮಾಲೀಕರ ಮುಷ್ಕರ, ಲಾರಿಗಳ ಮುಷ್ಕರ ಮುಂದುವರಿಯುತ್ತೆ ಅಂತ ಅನ್ನುವಂಥದ್ದು. ಸೊ ಯಾವೆಲ್ಲ ರೀತಿಯಲ್ಲಿ ಇದು ಸರಕು ಸಾಗಾಣಿಕೆಗೆ ತೊಂದರೆ ಉಂಟು ಮಾಡಲಿದೆ ಮತ್ತು ಇದರ ಪರಿಣಾಮ ಏನೆಲ್ಲ ಆಗಲಿದೆ? ಶ್ರೀಲಕ್ಷ್ಮಿ, ಲಾರಿ ಮುಷ್ಕರ ವಿಚಾರವಾಗಿ ನಿನ್ನೆ ಸಾರಿಗೆ ಸಚಿವರು ಒಂದು ಕಡೆ ಸಭೆ ಮಾಡಿದರು ಶಾಂತಿನಗರದ KSRTC ಕಚೇರಿಯಲ್ಲಿ. ಮತ್ತೊಂದು ಕಡೆ ಸಂಜೆ ಟೋಲ್ ದರವನ್ನ ಕಡಿಮೆ ಮಾಡಬೇಕು, ಈ RTO ಅಧಿಕಾರಿಗಳ ಕಿರುಕುಳ ಮತ್ತು ಟೋಲ್ ದರವನ್ನ ಕಡಿಮೆ ಮಾಡಬೇಕು, ಈ RTO ಅಧಿಕಾರಿಗಳ ಕಿರುಕುಳ, ಮತ್ತೊಂದು ಕಡೆ ಈ ಗೂಡ್ಸ್ ವಾಹನಗಳು ಈ ಕಡೆ ಒತ್ತಡವಾಗಿತ್ತು. ಬಟ್ ಸರ್ಕಾರ ಇದು ಯಾವುದಕ್ಕೂ ಒಪ್ಪಿಲ್ಲ. ಕೆಲವೊಂದು ಪೊಲೀಸ್ ಇಲಾಖೆ ಜೊತೆ ಸಭೆ ಮಾಡ್ಬೇಕಂತೇನು ಸಾರಿಗೆ ಸಚಿವರು ಹೇಳಿದ್ದಾರೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ಸಾರಿಗೆ ಸಹ ಹಲವು ವ್ಯಾಪಾರಿಗಳಿಗೆ, ಹಲವು ವರ್ತಕರಿಗೆ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೆಲವೊಂದು ಗೋಧಿ, ಅಕ್ಕಿ, ಬೇಳೆ, ತರಕಾರಿಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇತ್ತು. ಬಟ್ ಇದೀಗ ರೋಡಲ್ಲೇ ಸ್ಟ್ರಕ್ ಆಗಿದ್ದೇವೆ, ನಿಂತು ಲಾರಿಗಳು ಸಹ ನಿಂತಿದ್ದೇವೆ.
ಎಲ್ಲೇ ಒಂದ್ ಕಡೆ ಈ ಒಂದು ಮುಷ್ಕರಕ್ಕೆ ಲಾರಿ ಮಾಲೀಕರು ಮತ್ತು ಗೂಡ್ಸ್ ಮಾಲೀಕರು ಒಂದ್ ಕಡೆ ಬೆಂಬಲ ನೀಡಿದ್ದಾರೆ. ಇವತ್ತು ಸಹ ಮುಷ್ಕರ ಮುಂದುವರೆದಿದೆ. ಇವತ್ತು ಸಹ ಏನು ಲಾರಿಗಳು ಮತ್ತೊಂದ್ ಕಡೆ ಗೂಡ್ಸ್ ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಸರಕು ಸಾಗಾಣಿಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಲ್ಲಿ APMC ಮಾರ್ಕೆಟ್ ಆಯ್ತು ಯಶವಂತಪುರ, ಈಗ ಸಿಟಿ ಹಲವು APMC ಮಾರ್ಕೆಟ್ ಅಲ್ಲಿ ಸರಿಯಾಗಿ ಏನೋ ಒಂದು ಸರಕು ಬರ್ತಾ ಇಲ್ಲ. ಯಾಕಂದ್ರೆ ದಿನ ಬೆಳಗ್ಗೆ ಆದ್ರೆ ಈರುಳ್ಳಿ, ಆಲೂಗಡ್ಡೆ, ಮೆಣಸಿನಕಾಯಿ ಈಗ ಹಲವು ಪದಾರ್ಥಗಳು ಬರ್ತಾ ಇತ್ತು. ಮತ್ತೊಂದು ಕಡೆ ಅಕ್ಕಿ, ಗೋಧಿ, ಬೇಳೆ ಎಲ್ಲವೂ ಬರ್ತಿತ್ತು. ಬಟ್ ಇದೀಗ ಸ್ಟ್ರಕ್ ಆಗಿದೆ. ಹೀಗಾಗಿ ರೈತರಿಗೆ ಮತ್ತೊಂದ್ ಕಡೆ ವರ್ತನೆಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಮತ್ತೊಂದ್ ಕಡೆ ವ್ಯಾಪಾರ ಆಗ್ತಿಲ್ಲ. ಹೀಗಾಗಿ ಇಲ್ಲ ಒಂದ್ ಕಡೆ ಆ ಮುಷ್ಕರಕ್ಕೆ ಸರ್ಕಾರ ಬೇಗ ಎಚ್ಚೆತ್ಕೊಂಡ್ರೆ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೊಂದರೆ ಆಗ್ಬೋದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಲಾರಿ ಮಾಲೀಕರ ಮುಷ್ಕರ 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸರ್ಕಾರದ ಜೊತೆ ನಡೆದಂತಹ ಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಲಾರಿ ಮಾಲೀಕರ ಮುಷ್ಕರ ಮುಂದುವರಿಯುತ್ತೆ. ಇವತ್ತು ಸಹ 7 ಲಕ್ಷ ಲಾರಿಗಳು ಸಂಪೂರ್ಣ ಸ್ತಬ್ಧವಾಗುತ್ತೆ. ಒಂದೇ ಒಂದು ಲಾರಿನೂ ಓಡಾಡಲ್ಲ. ಟೋಲ್, ಡೀಸೆಲ್ ದರ ಕಡಿಮೆ ಮಾಡಬೇಕು ಅಂತ ಒತ್ತಾಯಿಸಿ ಲಾರಿ ಮಾಲೀಕರ ಸಂಘ ಇನ್ನು ಮುಷ್ಕರವನ್ನು ಮಾಡ್ತಾ ಇದೆ. ಆ ಬೇಡಿಕೆಗೆ ಮುಖ್ಯಮಂತ್ರಿಗಳು ಸ್ಪಂದಿಸಿಲ್ಲ ಅಂತ ಹೇಳಲಾಗಿದೆ. ಹೀಗಾಗಿ ಇವತ್ತು ಮತ್ತೆ ಲಾರಿ ಮಾಲೀಕರು ಮುಷ್ಕರವನ್ನು ಮುಂದುವರಿಸಿದ್ದಾರೆ. ಸರಕು ಸಾಗಾಣಿಕೆಯ ಮೇಲೆ ಇದು ಸಾಕಷ್ಟು ಪರಿಣಾಮವನ್ನು ಬೀರಲಿದೆ. 3 ಬೇಡಿಕೆಗಳನ್ನು ನಿನ್ನೆ ಸಾರಿಗೆ ಸಚಿವರ ಎದುರು ಲಾರಿ ಮಾಲೀಕರ ಸಂಘದವರು ಇಟ್ಟಿದ್ರು. ಬಾರ್ಡರ್ಗಳಲ್ಲಿ ಕಿರಿಕಿರಿ ಆಗೋದನ್ನು ತಪ್ಪಿಸಬೇಕು, ಟೋಲ್ ಸುಂಕವನ್ನು ಕಡಿಮೆ ಮಾಡಬೇಕು, ಡೀಸೆಲ್ ದರವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ವಿಚಾರಗಳನ್ನು ಸಾರಿಗೆ ಸಚಿವರ ಮುಂದೆ ಇಟ್ಟಿದ್ರು. 3 ತಿಂಗಳು ಟೈಮ್ ಕೊಡಿ ನೋಡೋಣ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಇನ್ನೆಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ, ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಇವತ್ತು ಕೂಡ ಲಾರಿ ಮಾಲೀಕರ ಮುಷ್ಕರ, ಲಾರಿಗಳ ಮುಷ್ಕರ ಮುಂದುವರಿಯುತ್ತೆ ಅಂತ ಅನ್ನುವಂಥದ್ದು. ಸೊ ಯಾವೆಲ್ಲ ರೀತಿಯಲ್ಲಿ ಇದು ಸರಕು ಸಾಗಾಣಿಕೆಗೆ ತೊಂದರೆ ಉಂಟು ಮಾಡಲಿದೆ ಮತ್ತು ಇದರ ಪರಿಣಾಮ ಏನೆಲ್ಲ ಆಗಲಿದೆ? ಶ್ರೀಲಕ್ಷ್ಮಿ, ಲಾರಿ ಮುಷ್ಕರ ವಿಚಾರವಾಗಿ ನಿನ್ನೆ ಸಾರಿಗೆ ಸಚಿವರು ಒಂದ್ ಕಡೆ ಸಭೆ ಮಾಡಿದ್ರು ಶಾಂತಿನಗರದ KSRTC ಕಚೇರಿಯಲ್ಲಿ. ಮತ್ತೊಂದು ಕಡೆ ಸಂಜೆ ಟೋಲ್ ದರವನ್ನ ಕಡಿಮೆ ಮಾಡಬೇಕು, ಈ RTO ಅಧಿಕಾರಿಗಳ ಕಿರುಕುಳ ಮತ್ತು ಟೋಲ್ ದರವನ್ನ ಕಡಿಮೆ ಮಾಡಬೇಕು, ಈ RTO ಅಧಿಕಾರಿಗಳ ಕಿರುಕುಳ, ಮತ್ತೊಂದು ಕಡೆ ಈ ಗೂಡ್ಸ್ ವಾಹನಗಳು ಈ ಕಡೆ ಒತ್ತಡವಾಗಿತ್ತು. ಬಟ್ ಸರ್ಕಾರ ಇದು ಯಾವುದಕ್ಕೂ ಒಪ್ಪಿಲ್ಲ. ಕೆಲವೊಂದು ಪೊಲೀಸ್ ಇಲಾಖೆ ಜೊತೆ ಸಭೆ ಮಾಡ್ಬೇಕಂತೇನು ಸಾರಿಗೆ ಸಚಿವರು ಹೇಳಿದ್ದಾರೆ. ಹೀಗಾಗಿ ಇಲ್ಲ ಒಂದ್ ಕಡೆ ಸಾರಿಗೆ ನಿನ್ನೆ ಸಹ ಹಲವು ವ್ಯಾಪಾರಿಗಳಿಗೆ, ಹಲವು ವರ್ತಕರಿಗೆ ತುಂಬಾ ತೊಂದರೆ ಆಗಿತ್ತು. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಕೆಲವೊಂದು ಗೋಧಿ, ಅಕ್ಕಿ, ಬೇಳೆ, ತರಕಾರಿಗಳು ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇತ್ತು. ಬಟ್ ಇದೀಗ ರೋಡಲ್ಲೇ ಸ್ಟ್ರಕ್ ಆಗಿದ್ದೇವೆ. ನಿಂತು ಲಾರಿಗಳು ಸಹ ನಿಂತಿದ್ದೇವೆ. ಎಲ್ಲೇ ಒಂದ್ ಕಡೆ ಈ ಒಂದು ಮುಷ್ಕರಕ್ಕೆ ಲಾರಿ ಮಾಲೀಕರು ಮತ್ತು ಗೂಡ್ಸ್ ಮಾಲೀಕರು ಒಂದ್ ಕಡೆ ಬೆಂಬಲ ನೀಡಿದ್ದಾರೆ. ಇವತ್ತು ಸಹ ಮುಷ್ಕರ ಮುಂದುವರೆದಿದೆ. ಇವತ್ತು ಸಹ ಏನು ಲಾರಿಗಳು ಮತ್ತೊಂದ್ ಕಡೆ ಗೂಡ್ಸ್ ವಾಹನಗಳು ನಿಂತಲ್ಲೇ ನಿಂತಿವೆ. ಇದರಿಂದ ಸರಕು ಸಾಗಾಣಿಕೆ ತುಂಬಾ ಎಫೆಕ್ಟ್ ಆಗುತ್ತೆ. ಅದರಲ್ಲಿ APMC ಮಾರ್ಕೆಟ್ ಆಯ್ತು ಯಶವಂತಪುರ,